ಹಾಯ್ ವೆಲ್ಕಮ್ ಟು ಕಾಫಿ ನಾಡು ಕನ್ನಡ ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ. ಮತ್ತು ಬುದ್ಧ ಪೂರ್ಣಿಮೆಯ ಶುಭಾಶಯಗಳು ಎಲ್ರಿಗೂ. ಇಲ್ಲಿ ನಾನು ಹುಣ್ಣಿಮೆ ಪೂಜೆನ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಯಾವಾಗಲೂ ಯಾವುದೇ ಹುಣ್ಣಿಮೆ ಇರಲಿ, ಅಮಾವಾಸ್ಯೆ ಇರಲಿ, ಮನೆಯಲ್ಲಿ ನಾನು ಅರಿಶಿನ ಪುಡಿನ ನೀರಲ್ಲಿ ಕಲಿಸ್ಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಎಲ್ಲ ಆದ ನಂತರ ನಾನು ದೇವ್ರ ಮನೆಯಲ್ಲಿ ಸ್ವಸ್ತಿಕ್ನ ಯಾವಾಗಲೂ ಬರೀತೀನಿ. ಸ್ವಸ್ತಿಕ್ನ ಬರೆಯೋದಕ್ಕೂ ಒಂದು ರೀತಿ ಅಂತ ಇರುತ್ತೆ, ಅದೇ ಥರನ ನಾನಿಲ್ಲಿ ಫಾಲೋ ಮಾಡ್ತಾ ಇದ್ದೀನಿ. ಇದನ್ನು ನಾನು ಒಂದು 2-3 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಎಲ್ಲದರಲ್ಲೂ ಒಂದು ಒಳ್ಳೆಯದಾಗಿರೋದ್ರಿಂದ ನಾನು ಇದನ್ನು ಪ್ರತಿ ಹುಣ್ಣಿಮೆಗೆ, ಅಮಾವಾಸ್ಯೆಗೆ ನಾನು ಇದನ್ನು ಫಾಲೋ ಮಾಡ್ತಾಯಿದ್ದೀನಿ. ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಸ್ವಸ್ತಿಕ್ನ ಬರೆದ್ಬಿಟ್ಟು ಅದ್ರ ಪಕ್ಕದಲ್ಲಿ ಈ ಥರ 2 ಗೆರೆ ಹಾಕಬೇಕು. ಸ್ವಸ್ತಿಕ್ ಒಳಗೆ ನಾವು ಚುಕ್ಕಿನ ಇಡಲೇಬೇಕು. ಅದ್ರ ಜೊತೆಗೆ ನಾನಿಲ್ಲಿ ದೇವ್ರ ಮನೆಯಲ್ಲಿ ಯಾವಾಗಲೂ ಓಂ ಅಂತ ಹೇಳ್ಬಿಟ್ಟು ನಾನು ಅರಿಶಿಣದಲ್ಲಿ ಬರಿತೀನಿ. ಈ ಥರ ಮಾಡೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ತುಂಬಾ ಇರುತ್ತೆ. ಕೆಲವೊಂದು ಕೆಲಸ ಕಾರ್ಯಗಳಿಗೂ ಒಳ್ಳೆಯದಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ಮಾಡ್ತೀನಿ. ಪ್ರತಿ ಡೋರ್ಗೂ ಬರಿತೀನಿ ಮತ್ತು ಡೋರ್ಗೆ ನಾನಿಲ್ಲಿ ಶುಭ ಮತ್ತು ಲಾಭ ಅಂತಲೂ ಕೂಡ ಬರಿತೀನಿ. ಇದರಿಂದ ನಮಗೆ ತುಂಬಾ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ತುಂಬ ಅಂದರೆ ತುಂಬಾ ಸಿಗುತ್ತೆ. ನಾನು ಯಾವಾಗಿಂದ ಫಾಲೋ ಮಾಡ್ತಾಯಿದ್ದೀನೋ ಅಲ್ಲಿಂದ ನನಗೆ ಎಲ್ಲದರಲ್ಲೂ ಒಳ್ಳೆಯದಾಗಿದೆ. ಇದು ನಮ್ಮನೆ ಹಿಂದ್ಗಡೆ ಡೋರು. ಇದಕ್ಕೂ ಕೂಡ ನಾನಿಲ್ಲಿ ಶುಭ ಮತ್ತು ಲಾಭ ಅಂತಲೂ ಬರೆದಿದ್ದೀನಿ. ಆ್ಯಂಡ್ ಸ್ವಸ್ತಿ ಕೂಡ ಬರೆದಿದ್ದೀನಿ. ಅದ್ರ ಜೊತೆಗೆ ಯಾವಾಗಲೂ ಪ್ರತಿದಿನ ಸಂಜೆ ಲಲಿತಾ ಸಹಸ್ರನಾಮ ಕೇಳೋದ್ರಿಂದನೂ ಮನೆಗೆ ತುಂಬ ಒಳ್ಳೆಯದಾಗುತ್ತೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಶುಕ್ರವಾರ ನಾನು ಬಾಗಿಲಿಗೆ ಯಾವಾಗಲೂ ದೀಪ ಹಚ್ತೀನಿ. ಇದನ್ನು ಕೂಡ ಫಾಲೋ ಮಾಡೋದ್ರಿಂದ ಮನೆಯಲ್ಲಿ ಸದಾಕಾಲ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಆಯಸ್ಸು, ಸಂಪತ್ತು ಎಲ್ಲವನ್ನೂ ಆ ಭಗವಂತ ಕರುಣಿಸ್ತಾನೆ ಅನ್ನೋದೊಂದು ನಂಬಿಕೆಯಲ್ಲಿ ನಾನು ಇದನ್ನು ಫಾಲೋ ಮಾಡ್ತೀನಿ ಫ್ರೆಂಡ್ಸ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.